ಯೇಸುವಿಗೆ ಸ್ತೋತ್ರ. ಇಂದು 19 ಫೆಬ್ರವರಿ 2026. ಎಲ್ಲರಿಗೂ ಶುಭೋದಯ. ಈ ದಿನದ ಧ್ಯಾನ ಭಾಗ ಪೌಲನು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 5ನೇ ವಾಕ್ಯದ ಪ್ರಾರಂಭ ಭಾಗ. ನೀನು ಕ್ರೇತ ದ್ವೀಪದಲ್ಲಿ ಇನ್ನೂ ಕ್ರಮಕ್ಕೆ ಬಾರದಿರುವ ಕಾರ್ಯಗಳನ್ನು ಕ್ರಮಪಡಿಸು. ಕ್ರೇತ ದ್ವೀಪವು ಗ್ರೀಸ್ ದೇಶದ ಆಗ್ನೇಯ ಭಾಗದಲ್ಲಿರುವ ಮೆಡಿಟರೇನಿಯನ್ ಸಮುದ್ರದ ಬಳಿಯಲ್ಲಿ ನೆಲೆಗೊಂಡಿರುವ ಸ್ಥಳವಾಗಿತ್ತು. ಕ್ರೇತ ದ್ವೀಪಕ್ಕೆ ಸುವಾರ್ತೆಯು ತಲುಪಿರುವ ಬಗ್ಗೆ ಅನೇಕ ವಾದಗಳುಂಟು. ಯೆರೂಸಲೇಮಿನಲ್ಲಿ ಪಂಚಾಶತಮ ದಿನದ ಹಬ್ಬವನ್ನು ಆಚರಿಸಲಿಕ್ಕೆ ಬಂದಿದ್ದ ಯಹೂದ್ಯರಲ್ಲಿ ಕ್ರೇತ ದ್ವೀಪದಿಂದ ಬಂದಿದ್ದ ಯಹೂದ್ಯರು ಇದ್ದಿದ್ದರು. ಪಂಚಾಶತಮ ಹಬ್ಬದ ದಿನದಂದು ಅಪೊಸ್ತಲರು, ಕೆಲವು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ತಾವು ಇರುತ್ತಿದ್ದ ಮೇಲಂತಸ್ತಿನಲ್ಲಿ ಪ್ರಾರ್ಥನೆಯಲ್ಲಿ ನಿರತರಾಗಿರಲಾಗಿ, ಬಿರುಗಾಳಿ ಬೀಸುತ್ತದೋ ಎಂಬಂತೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಉರಿಯಂತಿದ್ದ ನಾಲಿಗೆಗಳು ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ದೇವರ ಮಹತ್ವಗಳ ವಿಷಯವಾಗಿ ಮಾತನಾಡಲಾರಂಭಿಸಿದರು. ಈ ಸಪ್ಪಳವನ್ನು ಕೇಳಿ ಹಬ್ಬಕ್ಕೆ ಬಂದ ಜನರು ಗುಂಪು ಗುಂಪಾಗಿ ಬಂದು ತಮ್ಮ ಆಡುಭಾಷೆಯಲ್ಲಿ, ಗಲಿಲಾಯದವರಾದ ಇವರು ದೇವರ ಮಹತ್ವಗಳ ವಿಷಯವಾಗಿ ಮಾತನಾಡುವುದನ್ನು ಕೇಳಿಸಿಕೊಂಡು ಮೂಕ ವಿಸ್ಮಿತರಾದರು. ಕೆಲವರು ಇವರನ್ನು ಮದ್ಯಪಾನ ಮಾಡಿದವರು ಎಂದು ಅಪಹಾಸ್ಯ ಮಾಡಿದರು. ಆದರೆ ಪೇತ್ರನು ಎದ್ದು ನಿಂತುಕೊಂಡವನಾಗಿ ಹಳೆಯ ಒಡಂಬಡಿಕೆಯ ಭಾಗವನ್ನು ಉದ್ಧರಿಸಿ ಅಥವಾ ಪ್ರವಾದನ ಭಾಗವನ್ನು ಉದ್ಧರಿಸಿ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದಾಗ ಕೇಳಿಸಿಕೊಂಡವರಲ್ಲಿ 3,000 ಮಂದಿ ದೇವರ ಕಡೆಗೆ ತಿರುಗಿಕೊಂಡರು. ಹೀಗೆ ತಿರುಗಿಕೊಂಡವರಲ್ಲಿ ಕ್ರೇತ ದ್ವೀಪದಿಂದ ಬಂದಿದ್ದ ಯಹೂದ್ಯರು ಪಂಚಾಶತಮ ಹಬ್ಬದ ನಂತರ ತಮ್ಮ ನಾಡಿಗೆ ಹಿಂತಿರುಗಿ ಹೋಗಿ ಅಲ್ಲಿ ಸುವಾರ್ತೆಯನ್ನು ಸಾರಿ ಸಭೆಗಳನ್ನು ಸ್ಥಾಪಿಸಿರಬಹುದು. ಈ ವಾದವು ಸರಿಯಾಗಿರುವುದಾದರೆ ಪೌಲನು ತನ್ನ ಸಂಗಡಿಗರೊಂದಿಗೆ ಕ್ರೇತ ದ್ವೀಪವನ್ನು ಪ್ರವೇಶಿಸಿರುವಾಗ ಆ ದ್ವೀಪದಲ್ಲಿ ಅನೇಕ ಸಭೆಗಳು ಇದ್ದಿರಬಹುದು. ಹೀಗಿರಲಾಗಿ ಪೌಲನು ಹೆಚ್ಚಿನ ಸಮಯವನ್ನು ಕ್ರೇತ ದ್ವೀಪದಲ್ಲಿ ಕಳೆಯದೆ ಹೇಗೆ ತಿಮೋತಿಯನನ್ನು ಎಫೆಸ ಪಟ್ಟಣದಲ್ಲಿ ಬಿಟ್ಟು ಬಂದನೋ ಹಾಗೆಯೇ ತೀತನನ್ನು ಕ್ರೇತ ದ್ವೀಪದಲ್ಲಿರಿಸಿ ತನ್ನ ಪ್ರಯಾಣವನ್ನು ರೋಮ್ಗೆ ಮುಂದುವರೆಸಿರಬಹುದು. ತೀತನನ್ನು ಕ್ರೇತ ದ್ವೀಪದಲ್ಲಿ ಬಿಟ್ಟು ಬಂದಿರುವುದಕ್ಕೆ ಪೌಲನು ಕಾರಣಗಳನ್ನು ಕೊಡುವವನಾಗಿದ್ದಾನೆ. ಒಂದು, ಕ್ರಮಕ್ಕೆ ಬಾರದಿರುವ ಕಾರ್ಯಗಳನ್ನು ಕ್ರಮಪಡಿಸುವುದು. ಪೌಲನು ತೀತನಿಗೆ ವಹಿಸಿರುವ ದೌತ್ಯ ಅನ್ನುವಂಥದ್ದು ಕೆಲವು ದುರುಪದೇಶಗಳನ್ನು ಸರಿಪಡಿಸುವಂಥದ್ದು. ದೈವಿಕ ಅಧಿಕಾರಕ್ಕೆ ಒಳಪಡದ, ನೀಚ ಲಾಭಕ್ಕಾಗಿ ಮಾಡಬಾರದ ಉಪದೇಶಗಳನ್ನು ಮಾಡುವಂತಹ ಇಂತಹ ಕಾರ್ಯಗಳನ್ನು ಸರಿಪಡಿಸುವಂಥದ್ದು ತೀತನ ಜವಾಬ್ದಾರಿಯಾಗಿತ್ತು. ಯೇಸುವಿನ ಕಾಲಘಟ್ಟಗಳಲ್ಲಿ ಅಂದಿನ ಫರಿಸಾಯರು, ಶಾಸ್ತ್ರಿಗಳು, ಸದ್ದುಕಾಯರು ಯೇಸು ಕ್ರಿಸ್ತನ ಐಹಿಕ ಸೇವೆಗೆ ತಡೆಗೋಡೆಗಳಾಗಿದ್ದರು. ಇವರು ಯೇಸುವನ್ನು ಮಾತಿನಲ್ಲಿ ಸಿಕ್ಕಿಸುವುದಕ್ಕಾಗಿ ಹೊಂಚಿ ಹಾಕಿ ನೋಡುವವರಾಗಿದ್ದರು. ಈ 21ನೇ ಶತಮಾನದಿಂದೀಚೆಗೆ ಫರಿಸಾಯ ಕ್ರೈಸ್ತರು ಇವರು ಯಾವ ಪಂಗಡಗಳಿಗೂ ಸೇರದೆ ಏಕಪಾತ್ರಾಭಿನಯ ಕಲಾವಿದರಂತೆ ತಮ್ಮದೇ ಆದ ಪಂಗಡವನ್ನು ಸೃಷ್ಟಿಸಿ ಎಲ್ಲ ಪಾತ್ರಗಳನ್ನು ನಿರ್ವಹಿಸಿ ಯೇಸು ಕ್ರಿಸ್ತನು ತಾನೇ ಕನಸು ಮನಸ್ಸಿನಲ್ಲಿಯೂ ಊಹಿಸಲಿರದಂತಹ ಮಾತುಗಳನ್ನು, ಬೋಧನೆಗಳನ್ನು ಮಾಡಿ ಕ್ರೈಸ್ತರಾದವರನ್ನು ಕೋಡಂಗಿಗಳನ್ನಾಗಿ ಮಾಡುತ್ತಿದ್ದಾರೆ. ಈ 21ನೇ ಶತಮಾನದಲ್ಲಿ ಅನೇಕ ಮೇನ್ಲೈನ್ ಸಭೆಗಳ ಸಭಾಪಾಲಕರುಗಳು ಇದು ಗೊತ್ತಿದ್ದು
ಇದನ್ನು ಸರಿಪಡಿಸದೆ ಜಾಣ ಕುರುಡುತನವನ್ನ ಪ್ರದರ್ಶಿಸುತ್ತಿರುವಂಥದ್ದು ವಿಪರ್ಯಾಸವಾಗಿದೆ. ಪ್ರೀತಿಯ ಸೇವಕರೇ, ದೇವರು ನಮ್ಮನ್ನು ಮಂದೆಯ ಅಧ್ಯಕ್ಷರನ್ನಾಗಿ ಇಟ್ಟಿರಲಾಗಿ ನಮ್ಮ ಹಿಂಡಿನಲ್ಲಿ ಕ್ರಮಕ್ಕೆ ಬಾರದಿರುವ ಕಾರ್ಯಗಳನ್ನು ಕ್ರಮಪಡಿಸುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ ಎಂಬುದನ್ನು ಮರೆಯಬಾರದು. ಹಾಗೂ ಇಂತಹ ಏಕಪಾತ್ರಾಭಿನಯ ವ್ಯಕ್ತಿಗಳ ಕುರಿತಾಗಿ ನಮ್ಮ ಮಂದೆಗೆ ಸರಿಯಾದ ತಿಳುವಳಿಕೆಯನ್ನು ಸಹ ಕೊಡುವವರಾಗಿರಬೇಕು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.